ಹೆಣ್ಣು ಮಕ್ಕಳ ಸಬಲೀಕರಣ ಹಾಗೂ ಹೆಣ್ಣು ಭ್ರೂಣ ಹತ್ಯೆ ಲಿಂಗಾನುಪಾತ ಸರಿದೂಗಿಸುವ ನಿಟ್ಟಿನಲ್ಲಿ ಸರ್ಕಾರ 2006-7ನೇ ಸಾಲಿನಲ್ಲಿ ಜಾರಿ ಮಾಡಿದ್ದ ಭಾಗ್ಯಲಕ್ಷ್ಮಿ ಯೋಜನೆ ಪರಿಪಕ್ವತೆಗೊಂಡು ಕೋಲಾರ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳ ಖಾತೆಗಳಿಗೆ ಹಣ ಜಮೆಯಾಗುತ್ತಿದೆ. ಹೆಣ್ಣು ಮಕ್ಕಳಲ್ಲಿ ಆತ್ಮವಿಶ್ವಾಸ ಮೂಡಿಸುವ ಹಾಗೂ 18 ವರ್ಷ ತುಂಬಿದ ನಂತರ ಅವರನ್ನು ಸ್ವಾವಲಂಬಿಯನ್ನಾಗಿಸುವ ಉದ್ದೇಶದಿಂದ ಅಂದಿನ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಿತ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ತಮ್ಮ ಹೆಣ್ಣು ಮಗುವಿನ ಖಾತೆಯಲ್ಲಿ ಠೇವಣಿ ಮಾಡಲಾಗಿದ್ದ ಹಣ 18 ವರ್ಷದ ನಂತರ ಹೆಣ್ಣು ಮಗುವಿನ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಲಭ್ಯವಾಗುತ್ತಿದೆ. ಬಿಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬದಲ್ಲಿ ಜನಿಸಿದ 2 ಹೆಣ್ಣು ಮಕ್ಕಳಿಗೆ ಈ ಯೋಜನೆ ಅನ್ವಯವಾಗುತ್ತಿತ್ತು. ಅದರಂತೆ ಜಿಲ್ಲೆಯಲ್ಲಿ ಜಾರಿಯಾದ ಮೊದಲ ವರ್ಷ ಸುಮಾರು 3800 ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನು ನೀಡಲಾಗಿತ್ತು. 18 ವರ್ಷದೊಳಗೆ ವಿವಾಹವಾಗಿರುವ ಹೆಣ್ಣು ಮಕ್ಕಳಿಗೆ ಈ ಸೌಲಭ್ಯ ದೊರೆಯುವುದಿಲ್ಲ. ಹೆಣ್ಣು ಮಗುವಿಗೆ 18 ವರ್ಷ ತುಂಬಿದ ನಂತರ ಯಾವುದೇ ಸರ್ಕಾರ ಅಧಿಕಾರದಲ್ಲಿದ್ದರೂ ಪೂರಕ ದಾಖಲೆಗಳನ್ನು ಒದಗಿಸುವ ಮೂಲಕ ಅವರ ಬ್ಯಾಂಕ್ ಖಾತೆಗೆ 30,000 ಹಣ ಜಮೆ ಮಾಡಲಾಗುತ್ತಿದೆ. ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ.ಆರ್. ರವಿ ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಜಾರಿಯಾದ ಭಾಗ್ಯಲಕ್ಷ್ಮಿ ಯೋಜನೆಯಡಿ ನೋಂದಣಿಯಾದ ಅರ್ಹರಿಗೆ ಹಣ ಜಮೆ ಮಾಡಲಾಗುತ್ತಿದೆ. ಈ ಹಣ ಮಕ್ಕಳ ಶೈಕ್ಷಣಿಕ ಜೀವನಕ್ಕೆ ಭದ್ರ ಬುನಾದಿಯಾಗಲಿದೆ ಎಂದರು. ಸುಮಾರು 32-33 ಸಾವಿರ ಏನು ಹಣ ಖಾತೆಗೆ ಜಮಾ ಆಗಿದೆ, ಆ ಹಣದಿಂದ ಆ ಹೆಣ್ಣು ಮಗುವಿನ ಒಂದು ಶೈಕ್ಷಣಿಕ ಜೀವನಕ್ಕೆ ಭದ್ರವಾದಂಥ ಬುನಾದಿಯನ್ನು ಹಾಕಲಿಕ್ಕೆ ಸಾಧ್ಯವಾಗಿದೆ. ಫಲಾನುಭವಿ ಮಾನಸ ಪದವಿ ಓದುತ್ತಿದ್ದು ಭಾಗ್ಯಲಕ್ಷ್ಮಿ ಯೋಜನೆಯಿಂದ ಹೆಣ್ಣು ಮಕ್ಕಳು ಶೈಕ್ಷಣಿಕವಾಗಿ ಸಬಲರಾಗಲು ಸಹಕಾರಿಯಾಗಿದೆ ಎಂದರು. ಓದಕ್ಕೆ ದುಡ್ಡಿಲ್ದಿರ ಏನೋ ಕಷ್ಟಪಡ್ತಾ ಇದ್ದಾರೆ. ಇದು ಬಂದಿದ್ದರಿಂದ ಒಂದು ಯೂಸ್ ಆಯಿತು. ನನಗೆ ಈ ಥರ ಹೆಣ್ಮಕ್ಳಿಗೆ ಯಾವುದೋ ಒಂದು ಸ್ಕೀಮ್ ಬಂದರೆ ಯಾವುದಕ್ಕೋ ಒಂದು ಯೂಸ್ ಆಗುತ್ತೆ ಅಂತ ನನ್ನ ಆಸೆ. ಫಲಾನುಭವಿ ಶರಣ್ಯ ಡಿಪ್ಲೊಮಾ ಪದವಿ ಪೂರ್ಣಗೊಳಿಸಿದ್ದು ಮುಂದಿನ ವಿದ್ಯಾಭ್ಯಾಸಕ್ಕೆ ಈ ಹಣ ಪೂರಕವಾಗಿದೆ ಎಂದು ಹೇಳಿದರು. ಈ ಟೈಮಲ್ಲಿ ನನಗೆ ಅಮೌಂಟ್ ಬಂದಿರೋದು ನಂಗೆ ತುಂಬ ಖುಷಿ ಆಗ್ತಿದೆ. ನಾನು ಸ್ಕೂಲ್ ಟೈಮಲ್ಲಿ ಓದಬೇಕಾದ್ರೆ ನನ್ನ ಹಾಜರಾತಿ ಅಂದ್ಬಿಟ್ಟು 2 ರೂಪಾಯಿ ಹಾಕೋರು ಡೈಲಿ. ಪೋಷಕರಾದ ಶ್ರೀನಿವಾಸ್ ಭಾಗ್ಯಲಕ್ಷ್ಮಿ ಹಣ ಮಗಳ ಖಾತೆಗೆ ಜಮೆಯಾಗಿದ್ದು ಕಾಲೇಜು ಶುಲ್ಕ ಪಾವತಿಸಲು ಸಹಕಾರಿಯಾಗಿದೆ ಎಂದರು. ಸರ್, ಭಾಗ್ಯಲಕ್ಷ್ಮಿ ಬಂತು, ಫೀಸ್ ಕಟ್ಟಿದ್ದೀರಿ, ಅನುಕೂಲ ಆಯ್ತು ಸರ್. ಮತ್ತೋರ್ವ ಪೋಷಕರಾದ ಎಚ್.ಎನ್. ಮೂರ್ತಿ ಭಾಗ್ಯಲಕ್ಷ್ಮಿ ಯೋಜನೆಯಡಿ 2006-7ನೇ ಸಾಲಿನಲ್ಲಿ ನೋಂದಾಯಿಸಿದ್ದು 18 ವರ್ಷ ತುಂಬಿದ ನಂತರ ಮಗಳ ಖಾತೆಗೆ ಜಮೆಯಾಗಿರುವುದು ಖುಷಿಯಾಗಿದೆ ಎಂದರು. ಅಂತೇಳಿ ಒಂದು ಯೋಜನೆ ಜಾರಿಗೆ ತಂದು ಆ ಒಂದು ಯೋಜನೆಯಲ್ಲಿ ನನ್ನ ಮಗಳನ್ನು ಸಹ ನಾವು ಅದನ್ನು ಎಂಟ್ರಿ ಮಾಡಿಸಿದ್ದ ಪರಿಣಾಮವಾಗಿ ಒಂದು 2 ತಿಂಗಳ ಹಿಂದೆ ಅದು ಒಂದು 32,000 ಅಮೌಂಟು ಅನ್ನೋದು ಈಗ 18 ವರ್ಷ ತುಂಬಿದ ನಂತರ ಬಂತು.